ತೋಟದ ಘಮಘಮ ಆಯ್ತು. ಇನ್ನು ಕೊಯ್ಲಿನ ಬಳಿಕ ಹೇಗೆಲ್ಲ ಏಲಕ್ಕಿಯನ್ನ ಮಾರುಕಟ್ಟೆಗೆ ಸಿದ್ಧ ಮಾಡ್ತಾರೆ ಗೊತ್ತಾ? ಇಲ್ಲಿದೆ ನೋಡಿ. ಹಣ್ಣಾದ ಏಲಕ್ಕಿಯನ್ನ ಕೊಯ್ದ ಬಳಿಕ ಶುದ್ಧಿ ಮಾಡೋದು ತುಂಬಾ ಕಷ್ಟದ ಕೆಲಸ. ಬೆಳೆಯಲು ಎಷ್ಟು ಕಷ್ಟಪಡಬೇಕೋ ಅಷ್ಟೇ ಕಷ್ಟ ಅದನ್ನು ಒಣಗಿಸಿ ಮಾರುಕಟ್ಟೆಗೆ ಬಿಡೋದಕ್ಕೆ. ತೋಟದಿಂದ ಬಿಡಿಸಿ ತಂದ ಏಲಕ್ಕಿಯನ್ನ ಮೊದಲು ನೀರಿನಲ್ಲಿ ತೊಳೆಯಲಾಗುತ್ತೆ. ಆಮೇಲೆ ಈ ಏಲಕ್ಕಿ ಗೂಡಿನಲ್ಲಿ ಒಣಗಿಸಲಾಗುತ್ತೆ. ತುಂಬಾ ಏಲಕ್ಕಿ ಬೆಳೆಯೋರು ತಮ್ಮ ತಮ್ಮ ಮನೆಯಲ್ಲೇ ಏಲಕ್ಕಿ ಗೂಡುಗಳನ್ನ ಮಾಡಿಕೊಂಡಿರುತ್ತಾರೆ. ಕಡಿಮೆ ಬೆಳೆಯೋರು ಅಕ್ಕಪಕ್ಕದ ಮನೆಯಲ್ಲಿನ ಏಲಕ್ಕಿ ಗೂಡಿನಲ್ಲಿ ತಾವು ಬೆಳೆದ ಏಲಕ್ಕಿಯನ್ನ ಒಣಗಿಸುತ್ತಾರೆ. ಏಲಕ್ಕಿ ಗೂಡಿನ ಕಾವು ಎಷ್ಟಿರುತ್ತೆ ಅಂದ್ರೆ ಮರುಭೂಮಿಯ ಬಿಸಿಲ ಕಾವಿಗಿಂತಲೂ ಜಾಸ್ತಿ. ಸತತ 24 ಗಂಟೆ ಕಾಲ ಒಣಗಿಸಬೇಕು ಏಲಕ್ಕಿಯನ್ನ. ಹೊರಗಡೆಯಿಂದ ಬೆಂಕಿ ಹಾಕಿರ್ತೀವಿ, ಆ ಗೂಡೊಳಗೆ ಜೋಡಿಸ್ತೀವಿ. ಅದಕ್ಕೆ ಫ್ರೇಮ್ಗಳಿದೆ, ಫ್ರೇಮಲ್ಲಿ ಒಂದೊಂದೊಂದೊಂದು ಜೋಡಿಸಿ ಡೋರ್ ಕ್ಲೋಸ್ ಮಾಡಿಬಿಡ್ತೀವಿ. ಮಾರನೇ ದಿವಸ ಬೆಳಿಗ್ಗೆ ತೆಗೆದು ಹೋಗಿ ಒಳಗೆ ಹೋಗಿ ಬಂದನ್ನು ಪುನಃ ಸ್ವಲ್ಪ ತಟ್ತೀವಿ. ನಾವು ತಟ್ಟಿಬಿಟ್ಟು ಬಿಟ್ಟುಬಿಡ್ತೀವಿ. ಪುನಃ ಈ ಸ್ವಲ್ಪ ಅರ್ಧ ಡೋರ್ ಓಪನ್ ಮಾಡಿರ್ತೀವಿ, ಅದನ್ನು ಕ್ಲೋಸ್ ಮಾಡಿಬಿಡ್ತೀವಿ. ಒಣಗಿದ ಏಲಕ್ಕಿಯನ್ನ ಮೊದಲು ಗುಣಮಟ್ಟದಂತೆ ಆರಿಸಿ ವಿಂಗಡಿಸಬೇಕು. ಇಲ್ಲ ಅಂದ್ರೆ ಮಿಕ್ಸ್ ಇದ್ದಲ್ಲಿ ರೇಟ್ ಕಡಿಮೆಯಾಗುತ್ತೆ. ಒಣಗಿದ ಏಲಕ್ಕಿಯನ್ನ ತಕ್ಷಣ ಹದ ಆರುವ ಮುನ್ನವೇ ಪ್ಲಾಸ್ಟಿಕ್ ಬ್ಯಾಗಿನಲ್ಲಿ ತುಂಬಬೇಕು. ಇಲ್ಲ ಅಂದ್ರೆ ಏಲಕ್ಕಿ ಮೆತ್ತಗಾಗಿ ಹಾಳಾಗುತ್ತೆ, ರುಚಿಯೂ ಕಡಿಮೆಯಾಗುತ್ತೆ. ಇಷ್ಟೆಲ್ಲ ಮಾಡಿದ ಮೇಲೆ ಏಲಕ್ಕಿಯನ್ನ ಮಾರುಕಟ್ಟೆಗೆ ಬಿಡಬಹುದು. ಏಲಕ್ಕಿ ಬೆಳೆಯೋದು ಹೇಗೆ, ಒಣಗಿಸೋದು ಹೇಗೆ ಅಂತೆಲ್ಲ ಗೊತ್ತಾಯ್ತು. ಈಗ ಅದರ ರೇಟ್ ಹೇಗಿದೆ, ಅದನ್ನ ಹೇಗೆಲ್ಲ ಪ್ಯಾಕ್ ಮಾಡಬೇಕು, ಮಡಿಕೇರಿ ಏಲಕ್ಕಿ ಎಲ್ಲೆಲ್ಲಿಗೆ ರಫ್ತಾಗತ್ತೆ ತಿಳ್ಕೊಬೇಡ್ವಾ? ಹಾಗಾದ್ರೆ ಈ ರಿಪೋರ್ಟ್ ನೋಡಿ. ತೋಟದಿಂದ ತರೋ ಏಲಕ್ಕಿ ನೋಡಿದ್ರೆ ಅಬ್ಬಾ ಈ ವರ್ಷ ಮಸ್ತ್ ಬೆಳೆ ಅನ್ನಿಸುತ್ತೆ. ಆದ್ರೆ ಅದನ್ನು ಬೇರ್ಪಡಿಸಿ ಒಣಗಿಸಿದಾಗ ಮಾತ್ರ ಅದು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಎಷ್ಟು ಕ್ವಿಂಟಾಲ್ ಆಗುತ್ತೆ ಅಂತ ಅಂದಾಜು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸುಮಾರು 5.5 ಕೆಜಿ ಹಸಿರು ಏಲಕ್ಕಿಯನ್ನ ಒಣಗಿಸಿದ್ರೆ ಬರೋದು ಕೇವಲ 1 ಕೆಜಿ ಏಲಕ್ಕಿ ಅಷ್ಟೇ. ಒಣಗಿದ ಏಲಕ್ಕಿ ಕೊಳ್ಳಲು ಇಲ್ಲೇ ಮಡಿಕೇರಿ ಸೋಮವಾರಪೇಟೆಯಲ್ಲಿ ಡೀಲರ್ ಇದ್ದಾರೆ.
ಇವರು ನ್ಯಾಚುರಲ್ ವಿತ್ ಆಯಿಲ್ ಮತ್ತು ಆಯಿಲ್ ರಹಿತ ಏಲಕ್ಕಿಯನ್ನ ಖರೀದಿಸ್ತಾರೆ. ಆಮೇಲೆ ಅದನ್ನು ಅವರು ಬೇರೆ ಕಡೆ ಮಾರಾಟ ಮಾಡ್ತಾರೆ. ಅಂದರೆ ಬಾಂಬೆ ಕಸ್ಟಮರ್ ಅಂದರೆ ಹೈಯೆಸ್ಟ್ ತೊಗೊಂಡೋಗೋದು ಇಲ್ಲ ಕಾರ್ಡಮಮ್. ಅಂದರೆ ಅದರಲ್ಲಿ 3 ಕ್ವಾಲಿಟೀಸ್ ಅಂದರೆ ಅವರು ಜಾಸ್ತಿಯಾಗಿ ತೊಗೊಂಡೋಗೋದು ಗ್ರೀನ್ ಅಂದರೆ ಅವ್ರಿಗೆ ನ್ಯಾಚುರಲ್ ರೇಟ್ ಅಂತ ಹೇಳ್ತೀವಿ. ಅದು ಅಂದರೆ ವಿತ್ ಆಯಿಲ್, ಅದು ಅಲ್ಲದಂದರೆ ಲಾಂಗ್ ಟೈಮ್ ಇಟ್ಕೋಬೋದು ಅದು ನಿಮಗೆ. ಕೊಡಗಿನ ಏಲಕ್ಕಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೇಡಿಕೆ ಇದೆ. ಇಲ್ಲಿ ಬೆಳೆದ ಏಲಕ್ಕಿಯನ್ನ ಮುಂಬೈ ಮೂಲಕ ವಿದೇಶಗಳಿಗೂ ರಫ್ತು ಮಾಡಲಾಗುತ್ತೆ. ಏಲಕ್ಕಿ ಸಿಪ್ಪೆ ತೆಗೆದು ಕೆಲವರು ಬರೀ ಬೀಜವನ್ನು ಮಾರಾಟ ಮಾಡ್ತಾರೆ. ವೇರಿಯೇಷನ್ ಇರ್ತದೆ. 3 ಟೈಪ್ಸಲ್ಲಿ ಕಡ್ಮಮ್ ಇದೆ. ಇಲ್ಲಿ 900 ರುಪೀಸ್ ಇದೆ, 1100, 1300 ರುಪೀಸ್ ಕಡ್ಮಮ್ ಇದೆ. ಪರ್ಚೇಸ್ ವಿತಿನ್ 900, 800ಗೆಲ್ಲ ಪರ್ಚೇಸ್ ಮಾಡ್ತೀವಿ. ಅದರಲ್ಲಿ 1100 ಆ ಥರ ವೇರಿಯೇಷನಲ್ಲಿ ಬೈಯಿಂಗ್ ಮಾಡ್ತೀವಿ, ಸೆಲ್ಲಿಂಗ್. 3 ಟೈಪ್ಸ್ ಇದೆ. ಒಂದು ನ್ಯಾಚುರಲ್ ಇದೆ, ಒಂದು ಮಿಷಿನ್ ರೈಡ್ ಬರ್ತದೆ, ವಿತ್ ಆಯಿಲ್ ವಿತೌಟ್ ಆಯಿಲ್. ಅದರಲ್ಲಿ ರೇಟ್ ವೈಸ್ ನಾವು ಇದು ಮಾಡ್ತೀವಿ. ಕೊಡಗಿಗೆ ಪ್ರವಾಸಕ್ಕೆ ಅಂತ ಬರೋ ಜನರೆಲ್ಲ ಇಲ್ಲಿಂದ 1-2 ಕೆಜಿ ಆದರೂ ಏಲಕ್ಕಿ ಖರೀದಿಸದೆ ಹೋಗಲ್ಲ. ಕೊಡಗಿನ ಏಲಕ್ಕಿ ಘಮವೇ ಅಂಥದ್ದು. ಗಿರಿಧರ್ KK, ಸುವರ್ಣ ನ್ಯೂಸ್ 24/7 ಕೊಡಗು. ನೋಡಿದ್ರಲ್ಲ ಏಲಕ್ಕಿ ಕೃಷಿಯನ್ನ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.